ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯೂಟ್ಯೂಬಲ್ಲಿ ಚಾನಲ್ ಇರೋರು ಎಲ್ಲರಿಗೂ ಗೊತ್ತೇ ಇರುತ್ತೆ ನಾವು ಯೂಟ್ಯೂಬಲ್ಲಿ ಯಾವ್ಯಾವ ಥರ ಅರ್ನಿಂಗ್ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು. ಅದರಲ್ಲಿ ಒಂದು ಆಪ್ಷನ್ ಅಂದರೆ ಶಾಪಿಂಗ್ ಆಪ್ಷನ್ನು. ಈ ಶಾಪಿಂಗ್ ಆಪ್ಷನಿಂದ ಅರ್ನಿಂಗ್ ಮಾಡೋದಷ್ಟೇ ಕೆಲವ್ರಿಗೆ ಗೊತ್ತಿರುತ್ತೆ. ಇದರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಆ ಶಾಪಿಂಗ್ ಏನಿರುತ್ತೆ ಅಲ್ಲ ಆಪ್ಷನ್ನು, ಅದನ್ನು ನಾವು ಪರ್ಮನೆಂಟಾಗಿ ಕಳ್ಕೊಬೇಕಾಗತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ನನಗೂ ಕೂಡ ಇಷ್ಟು ದಿನ ಗೊತ್ತಿರಲಿಲ್ಲ, ನನಗೂ ಇವಾಗಲೇ ಗೊತ್ತಾಗಿದ್ದು. ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ತುಂಬಾ ಇಂಪಾರ್ಟೆಂಟ್ ವಿಷಯ ಇದೆ. ಯಾಕಂದರೆ ಈಗ ಹೊಸದಾಗಿ ಚಾನಲ್ಗಳು ಮಾನಿಟೈಸ್ ಆಗಿರೋರು ಎಲ್ಲರಿಗೂ ಕೂಡ ಈ ಆಪ್ಷನ್ ಓಪನ್ ಆಗ್ತಾ ಇರೋದ್ರಿಂದ, ಎಲ್ಲರೂ ಕೂಡ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡ್ತಾ ಇರೋದ್ರಿಂದ ಈ ಮಿಸ್ಟೇಕ್ಗಳೇನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಈ ಆಪ್ಷನ್ನ ನಾವು ಪರ್ಮನೆಂಟ್ ಆಗಿ ಕಳ್ಕೊಬೇಕಾಗಿ ಬರುತ್ತೆ. ಯೂಟ್ಯೂಬ್ ಪರ್ಮನೆಂಟ್ ಆಗಿ ಡಿಸೇಬಲ್ ಮಾಡಿಬಿಡುತ್ತೆ. ಮತ್ತೆ ನಾವು ಅದನ್ನು ಅಪೀಲ್ ಮಾಡಿ ಅಥವಾ ಅಪ್ಲೈ ಮಾಡಿ ಮತ್ತೆ ವಾಪಸ್ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ಮತ್ತೆ ಬರೋದೇ ಇಲ್ಲ, ಹೋದ್ರೆ ಹೋದಂಗೆ ಅಷ್ಟೇನೆ. ಹಾಗಾಗಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ನೀವು ಏನಾದರೂ ಇಂಥ ಮಿಸ್ಟೇಕ್ನ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಇನ್ನು ವಿಷಯಕ್ಕೆ ಬರೋದಾದರೆ, ಇವತ್ತು ಬೆಳಗ್ಗೆ ನನಗೊಂದು ಮೆಸೇಜ್ ಬಂತು. ಅಂದರೆ ಆಪ್ಷನ್ನ ತೆಗೆದಾಕ್ತಾ ಇದ್ದೀವಿ ಅಂತ ಮೆಸೇಜ್ ಬರಲಿಲ್ಲ. ಆಟೋ ಟ್ಯಾಗಿಂಗು ಶಾಪಿಂಗಲ್ಲಿ ಇವಾಗ ಆಟೋ ಟ್ಯಾಗಿಂಗ್ ಮಾಡೋದಕ್ಕೆ ಒಂದು ಆಪ್ಷನ್ ಬರ್ತಾ ಇದೆ. ಅಂದರೆ ಆಟೋಮೆಟಿಕ್ ಪ್ರಾಡಕ್ಟ್ಗಳನ್ನ ಅವರೇ ಟ್ಯಾಗ್ ಮಾಡ್ಕೊತೀವಿ ಅನ್ನೋ ಥರ ಕಮಿಂಗ್ ಸೂನ್ ಅಂತ ಹೇಳಿಬಿಟ್ಟು ನನಗೆ ಆ ಮೆಸೇಜ್ ಬಂದಿತ್ತು. ಆ ಮೆಸೇಜ್ನ ನೋಡಿದಾಗ ನಾನು ಅದ್ರ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ವೀಡಿಯೋಗಳನ್ನ ಸರ್ಚ್ ಮಾಡಿ ನೋಡಿದಾಗ ನನಗೆ ಗೊತ್ತಾಗಿದ್ದು, ನಾನು ಕೂಡ ಈ ಮಿಸ್ಟೇಕ್ನ ಮಾಡ್ತಾ ಇದ್ದೀನಿ. ಇದೇ ಮಿಸ್ಟೇಕ್ ಕಂಟಿನ್ಯೂ ಆಗಿದ್ರೆ ಗ್ಯಾರಂಟಿ ನನ್ನ ಶಾಪಿಂಗ್ ಆಪ್ಷನ್ ಕೂಡ ನಾನು ಕಳ್ಕೊತಾ ಇದ್ದೆ ಅಂತ ಅನ್ನೋದು. ಏನ ಮಿಸ್ಟೇಕು ಅಂತಂದರೆ, ನಮ್ಮ ವಿಡಿಯೋಗಳಲ್ಲಿ ನಾವು ಏನು ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡ್ತೀವಿ ಅಲ್ಲ, ಆ ಪ್ರಾಡಕ್ಟ್ಗಳು ನಮ್ಮ ವಿಡಿಯೋ ರಿಲೇಟೆಡ್ ಆಗಿದ್ರೆ ಮಾತ್ರನೇ ಅದು ವರ್ಕ್ ಆಗುತ್ತೆ. ಅದು ಬಿಟ್ಟು ನಾವು ವಿಡಿಯೋಗೆ ರಿಲೇಟೆಡ್ ಇಲ್ದಿರ ಯಾವುದೋ ಪ್ರಾಡಕ್ಟ್ಗಳು, ಅದಕ್ಕೆ ರಿಲೇಟೆಡೇ ಇಲ್ಲದೆ ಇರೋ ಪ್ರಾಡಕ್ಟ್ಗಳನ್ನೆಲ್ಲ ನಾವು ಟ್ಯಾಗ್ ಮಾಡ್ತೀವಿ ಅಂತಂದಾಗ ಅವೆಲ್ಲನೂ ಸ್ಪ್ಯಾಮ್ ಅಂತ ಆಗ್ಬಿಡುತ್ತೆ. ನಾನು ಕೂಡ ಹಿಂಗೆ ಮಾಡ್ತಾ ಇದ್ದೆ, ನನಗೂ ಕೂಡ ಗೊತ್ತಿರಲಿಲ್ಲ. ನಾನು ಈ ಶಾಪಿಂಗ್ ಏನು ನನಗೆ ಆಪ್ಷನ್ ಓಪನ್ ಆದಾಗ ನಾನು ಇದನ್ನು ಎನೇಬಲ್ ಮಾಡ್ಕೊಳ್ಳೋ ಟೈಮಲ್ಲಿ ನಾನು ನೋಡಿದ ವಿಡಿಯೋಗಳೇನಿತ್ತು ಅಲ್ಲ, ಅದೆಲ್ಲನೂ ಹಳೆ ವಿಡಿಯೋಗಳಾಗಿತ್ತು. ಆ ಟೈಮಲ್ಲಿ ಈ ಪ್ರಾಬ್ಲಮ್ಗಳು ಅಷ್ಟು ಇರಲಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಯಾರು ಕೂಡ ಇದನ್ನು ಮೆನ್ಷನ್ ಮಾಡಿ ಹೇಳಿರಲಿಲ್ಲ ಆ ವಿಡಿಯೋಗಳಲ್ಲಿ. ನಾನು ಕೂಡ ಹಾಗೆ ಅಂದ್ಕೊಂಡು ಯಾವುದಾದ್ರೂ ಸರಿ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಅದರಲ್ಲಿ ಯಾವ್ಯಾವ ಪ್ರಾಡಕ್ಟ್ಗಳು ಸಿಗುತ್ತೆ ಎಲ್ಲನೂ ಟ್ಯಾಗ್ ಮಾಡ್ತಾ ಇದ್ದೆ. ಆ ಥರ ಎಲ್ಲ ಯಾವುದಂದ್ರೆ ಆ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡಬಾರ್ದು ಅನ್ನೋದು ನನಗೆ ಗೊತ್ತಿರಲಿಲ್ಲ ಇಷ್ಟು ದಿನ ಕೂಡ. ಇನ್ನು ಯಾವ ಥರ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡಬೇಕು ಅಂತಂದರೆ, ವಿಡಿಯೋದಲ್ಲಿ ಏನು ಕಾಣಿಸ್ತಾ ಇರುತ್ತೆ ಅಲ್ಲ, ಈಗ ಈ ವಿಡಿಯೋದಲ್ಲಿ ನಮಗೆ ಮೈಕ್ ಕಾಣಿಸ್ತಾ ಇದೆಯಲ್ಲ, ಈ ಮೈಕ್ನ ನಾನೀಗ ಪ್ರಾಡಕ್ಟ್ ಆಗಿ ಟ್ಯಾಗ್ ಮಾಡಿದೆ ಅಂತಂದರೆ ಅದನ್ನು ಯಾರಾದರೂ ವಿಡಿಯೋ ನೋಡೋ ಟೈಮಲ್ಲಿ ಆ ಪ್ರಾಡಕ್ಟ್ ಅವ್ರಿಗೆ ಇಷ್ಟ ಆಗಿ ಕ್ಲಿಕ್ ಮಾಡಿ ಏನಾದ್ರು ತೊಗೊಂಡಿದ್ದಾರೆ ಅಂದರೆ ಅದರಿಂದ ನಮಗೆ ಕಮಿಷನ್ ಬರುತ್ತೆ. ಓಕೆನಾ? ಅದು ಬಿಟ್ಬಿಟ್ಟು ಈ ವಿಡಿಯೋದಲ್ಲಿ ಏನು ಕಾಣಿಸ್ತಾ ಇಲ್ಲ ಆ ಪ್ರಾಡಕ್ಟ್ಗಳನ್ನ ನಾವು ಟ್ಯಾಗ್ ಮಾಡೋಕ್ಕೆ ಹೋಗಬಾರ್ದು. ಅಂದರೆ ಇವಾಗ ನಾನು ವಿಡಿಯೋ ಯೂಟ್ಯೂಬ್ ಬಗ್ಗೆ ಮಾಡ್ತಾ ಇದ್ದೀನಿ, ಅದರಲ್ಲಿ ನಾನು ಹೋಗ್ಬಿಟ್ಟು ಏನೋ ಶೂಸು, ಚಪ್ಪಲಿಗಳು ಅಥವಾ ಕುಕ್ಕಿಂಗ್ ಐಟಮ್ಸ್ಗಳು ಅಂದರೆ ಸ್ಟವ್ವು, ಕುಕ್ಕರು, ಈ ಥರ ಎಲ್ಲ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡೋದು. ತುಂಬ ಜನ ಇದೇ ಥರ ಮಾಡ್ತಾ ಇದ್ದೀರಾ, ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ ನೀವು ಕೂಡ. ನಾನು ಕೂಡ ಹಿಂಗೆ ಮಾಡಿದ್ದೀನಿ. ತುಂಬ ಪ್ರಾಡಕ್ಟ್ಗಳನ್ನ ವಿಡಿಯೋಗೆ ರಿಲೇಟೆಡೇ ಇಲ್ದಿರೋ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡಿದ್ದೀನಿ ನಾನು. ಆ ಥರ ಎಲ್ಲ ಟ್ಯಾಗ್ ಮಾಡೋಕ್ಕೆ ಹೋಗ್ಬೇಡಿ ಯಾರು ಕೂಡ. ಆ ಥರ ಟ್ಯಾಗ್ ಮಾಡಿದ್ರು ಕೂಡ ಏನಾಗುತ್ತೆ ಗೊತ್ತಾ, ಅವೆಲ್ಲನೂ ರಿಮೂವ್ ಆಗಿಬಿಟ್ಟಿರುತ್ತೆ. ರಿಮೂವ್ ಅಂತಂದರೆ ಆ ಟ್ಯಾಗಿಂದ ರಿಮೂವ್ ಮಾಡಿರ್ತಾರೆ, ಆದರೆ ಪ್ರಾಡಕ್ಟ್ಗಳು ಅಲ್ಲೇ ಇರ್ತವೆ. ಅವನ್ನ ನಾವು ಡಿಲೀಟ್ ಮಾಡಿ ತೆಗಿಬೇಕಾಗತ್ತೆ. ಏನು ವಿಡಿಯೋಯಿಂದ ನಾವು ಹಾಗೆ ಅದನ್ನು ಬಿಡಂಗಿಲ್ಲ. ಆ ಥರ ನಾವು ಎಲ್ಲಿ ತನಕ ಹಾಗೆ ಮಾಡ್ತಿರ್ತೀವಿ ಏನು ಸ್ಕ್ಯಾಮ್ನ, ಆವಾಗ ಅದು ಸ್ಕ್ಯಾಮ್ ಅಂತ ನಮಗೂ ಕೂಡ ಗೊತ್ತಿರಲ್ಲ. ಈಗ ಹೊಸಬ್ರಿಗೆ ಏನು ಗೊತ್ತಿರುತ್ತೆ ಹೇಳಿ? ಈಗ ಹೊಸದಾಗಿ ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರೋರು, ಈಗಷ್ಟೇ ಮಾನಿಟೈಸ್ ಮಾಡ್ಕೊಂಡಿರೋರು ಯಾರು ಕೂಡ ಅವನ್ನೆಲ್ಲನೂ ಯೋಚನೆನೂ ಮಾಡಿರಲ್ಲ ಈ ಥರ ಎಲ್ಲ ಇರ್ಬೋದು ಅಂತ ಅಂದ್ಬಿಟ್ಟು. ನಾನು ಆವಾಗಲೇ ಹೇಳ್ದಂಗೆ ನಾವು ನೋಡೋ ವಿಡಿಯೋಗಳು ಕೂಡ ಹಳೆ ವಿಡಿಯೋಗಳೆಲ್ಲನೂ ಯಾರು ಕೂಡ ಇದನ್ನು ಮೆನ್ಷನ್ ಮಾಡಿ ಕೂಡ ಹೇಳಿಲ್ಲ. ಈ ಥರ ಯಾವುದೋ ಬೇರೆ ಪ್ರಾಡಕ್ಟ್ಗಳನ್ನೆಲ್ಲನೂ ಅಂದರೆ ವಿಡಿಯೋಗೆ ರಿಲೇಟೆಡ್ ಇಲ್ದಿರೋ ಪ್ರಾಡಕ್ಟ್ಗಳನ್ನೆಲ್ಲ ಟ್ಯಾಗ್ ಮಾಡಬೇಡಿ, ಈ ಥರ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಇಲ್ಲಿ ತನಕ ಯಾರು ಕೂಡ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳೇ ಇಲ್ಲ. ಇತ್ತೀಚೆಗೆ ಯಾರು ವಿಡಿಯೋಗಳನ್ನ ಮಾಡಿದ್ದಾರೆ ಅಲ್ಲ ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ. ನಾನು ಕೂಡ ಈ ರೀಸೆಂಟಾಗಿ ಬಂದಿರೋ ವಿಡಿಯೋಗಳನ್ನ ಇವಾಗ ಕುತ್ಕೊಂಡು ನೋಡಿದ್ಮೇಲೆ ನನಗೂ ಗೊತ್ತಾಗಿದ್ದು, ನಾನು ಕೂಡ ಇಂಥ ಮಿಸ್ಟೇಕ್ನ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ನನಗೂ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅದಕ್ಕೇನೆ ಇನ್ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು. ನಾನು ಅದೇ ಆಟೋ ಟ್ಯಾಗಿಂಗ್ ಬಂತಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತಾನೆ ಅನ್ಕೊಂಡೆ. ನಾನು ಅದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡಿ ನೋಡಿದೆ, ಆವಾಗ ನನಗೆ ಈ ವಿಷಯ ಗೊತ್ತಾಯಿತು. ಹಂಗಾದ್ರೆ ಈ ಥರ ತುಂಬ ಜನಕ್ಕೆ ಈ ವಿಷಯ ಗೊತ್ತೇ ಇಲ್ಲ ಅಂತ ಅಂದ್ಬಿಟ್ಟು ನಾನು ಇವತ್ತು ಇದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇರೋದು. ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ ನೀವು ಕೂಡ. ಇದೇ ಥರ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಆ ಪ್ರಾಡಕ್ಟ್ಗಳನ್ನೆಲ್ಲನೂ ಡಿಲೀಟ್ ಮಾಡಿ ಅವನ್ನೆಲ್ಲ ಹಂಗೆ ವಿಡಿಯೋದಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಮುಂದೆ ಮತ್ತೆ ವಿಡಿಯೋಗಳಿಗೆ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡ್ತೀರಾ ಅಂತಂದರೆ ನಿಮಗೆ ವಿಡಿಯೋದಲ್ಲಿ ರಿಲೇಟೆಡ್ ಆಗಿರಬೇಕಂದ್ರೆ ನಿಮ್ಮ ಕ್ಯಾಟಗರಿಗೆ, ನಿಮ್ಮ ವಿಡಿಯೋಗೆ ರಿಲೇಟೆಡ್ ಆಗಿರೋ ಪ್ರಾಡಕ್ಟ್ಗಳನ್ನ ಮಾತ್ರ ಟ್ಯಾಗ್ ಮಾಡಬೇಕು. ಮತ್ತು ಆ ಪ್ರಾಡಕ್ಟ್ಗಳು ಏನು ಕಾಣಿಸ್ತಾ ಇರಬೇಕು ವಿಡಿಯೋದಲ್ಲಿ. ಇವಾಗ ಈ ಪ್ರಾಡಕ್ಟ್ ಏನು ಕಾಣಿಸ್ತಾ ಇದೆ
ಇದೆ ಈ ಮೈಕು, ಈ ಥರ ಕಾಣಿಸ್ತಾ ಇರಬೇಕು. ಮತ್ತು ಇನ್ನೇನಾದರೂ ನೀವು ಇವಾಗ ಡ್ರೆಸ್ನ ಹಾಕ್ತೀರಾ ಅಂತಂದ್ರೂ ಕೂಡ, ಈಗ ಈ ಟಿ ಶರ್ಟ್ನೇ ನಾನು ಏನಲ್ಲಿ ಹಾಕ್ತೀನಿ, ಟ್ಯಾಗ್ಗೆ ಹಾಕ್ತೀನಿ ಅಂತಂದ್ರೂ ಕೂಡ ಇದೇ ಥರ ಟಿ ಶರ್ಟು, ಇದೇ ಪ್ಯಾಟ್ರನ್ನಲ್ಲಿರೋ ಟಿ ಶರ್ಟ್ನೇ ನಾನು ಟ್ಯಾಗ್ ಮಾಡಬೇಕು. ಬಿಟ್ಟರೆ ಇವಾಗ ಇದು ಏನೋ ರೌಂಡ್ ನೆಕ್ ಇದೆ, ಈ ಜಾಗದಲ್ಲಿ ನಾನು ಹೋಗ್ಬಿಟ್ಟು ಅದನ್ನು ಏನೋ ಕಾಲರ್ ಇರೋ ಟಿ ಶರ್ಟ್ ಹಾಕೋದು ಆ ಥರ ಎಲ್ಲ ಮಾಡೋಂಗಿಲ್ಲ, ಆ ಥರ ಎಲ್ಲ ಹಾಕಂಗಿಲ್ಲ. ಆ ಥರ ಹಾಕಿದಾಗ ಅದು ಸ್ಪ್ಯಾಮ್ ಆಗುತ್ತೆ. ಆ ಥರ ಮಾಡೋಂಗಿಲ್ಲ ನಾವು. ಈ ಕೆಲವೊಂದು ಕಮಿಷನ್ ಜಾಸ್ತಿ ತೋರಿಸ್ತಾ ಇರುತ್ತೆ ಅಲ್ಲ, ಆ ಕಮಿಷನ್ ಜಾಸ್ತಿ ತೋರಿಸ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನಾವು ಟ್ಯಾಗ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಆ ಥರ ಎಲ್ಲ ಟ್ಯಾಗ್ ಮಾಡೋಕೆ ಹೋಗಬೇಡಿ. ನಿಮಗೆ ವಿಡಿಯೋಗೆ ರಿಲೇಟೆಡ್ ಆಗಿರಬೇಕು ಮಾತ್ರ, ಅಂಥ ಪ್ರಾಡಕ್ಟ್ನ ಮಾತ್ರ ಟ್ಯಾಗ್ ಮಾಡಿ. ಆ ಥರ ಬೇರೆ ಯಾವುದ್ಯಾವುದೋ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡಿರ್ತೀರ ಅಂತಂದರೆ ಅವನ್ನೆಲ್ಲ ಡಿಲೀಟ್ ಮಾಡಿಬಿಡಿ. ಮತ್ತು ಇವಾಗ ಏನು ನನ್ನ ವಿಡಿಯೋಗೆ ರಿಲೇಟೆಡ್ ಇವಾಗ ಹಿಂದೆಗಡೆ ಏನು ನಾನು ಮೊಬೈಲ್ಗೆ ಹಾಕಿದ್ದೀನಿ ಅಲ್ಲ ಟ್ರೈಪಾಡು, ಇದನ್ನೇನಾದರೂ ನಾನು ಟ್ಯಾಗ್ ಮಾಡ್ಬೋದು ಅಂತಂದರೆ ಇದನ್ನು ಮಾಡ್ಬೋದು. ಯಾಕೆಂದರೆ ಟ್ರೈಪಾಡ್ ಯೂಸ್ ಮಾಡ್ತಿದ್ದಾರೆ ಅನ್ನೋದು ಅವರಿಗೂ ಕೂಡ ಗೊತ್ತು. ಆದರೆ ಇದನ್ನ ಇವಾಗ ಟ್ಯಾಗ್ ಮಾಡಿದ್ರು ಕೂಡ ಅದನ್ನು ನಾವು ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಮೆನ್ಷನ್ ಮಾಡಬೇಕಾಗತ್ತೆ, ನಾವು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಹಾಗಿದ್ರೆ ಮಾತ್ರ ಅದನ್ನು ನಾವು ಟ್ಯಾಗ್ ಮಾಡಬೇಕು, ಇಲ್ಲ ಅಂತಂದರೆ ಟ್ಯಾಗ್ ಮಾಡೋಕ್ಕೆ ಹೋಗಬಾರ್ದು. ಇನ್ನು ಟ್ಯಾಗ್ ಮಾಡಿಬಿಟ್ಟು ಇವಾಗ ಈ ಪ್ರಾಡಕ್ಟ್ನ ನಾನು ಟ್ಯಾಗ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅದನ್ನು ನಾನು ವಿಡಿಯೋದಲ್ಲಿ ಹೇಳಂಗೂ ಇಲ್ಲ, ಈ ಥರ ಟ್ಯಾಗ್ ಮಾಡಿದ್ದೀನಿ ಅದನ್ನು ತಗೊಳ್ಳಿ ಅಂತೆಲ್ಲ ನಾವು ಹೇಳಂಗಿಲ್ಲ. ಅವರೇ ಇಷ್ಟಪಟ್ಟು ತಗೋಬೇಕು ಅದನ್ನು. ಈ ಥರ ಇರುತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್ದು. ಮತ್ತು ಬೇರೆದು ಇವಾಗ ನಮಗೆ ಏನು ಶಾಪಿಂಗ್ ಆಪ್ಷನಲ್ಲಿ ನಮಗೇನು ಒಂದಷ್ಟು ಶಾಪ್ಗಳು ಕೊಟ್ಟಿರ್ತಾರೆ ಅಲ್ಲ, ಅಂದರೆ ಮಿಂತ್ರಾ, ನೈಕಾ, ತೀರಾ ಮತ್ತು ಫ್ಲಿಪ್ಕಾರ್ಟು ಈ ಥರ ಎಲ್ಲ ಇರುತ್ತೆ ಅಲ್ಲ, ಶಾಪಿಫೈನ ಏನೋ ಇದೆ ಅಲ್ಲ, ಅದರಲ್ಲಿ ಸಿಗೋ ಪ್ರಾಡಕ್ಟ್ಗಳು ಮಾತ್ರನೇ ಟ್ಯಾಗ್ ಮಾಡಬೇಕು ನಾವು. ಅದು ಬಿಟ್ಬಿಟ್ಟು ನಾವು ಈ ಅಮೆಝಾನ್ದು, ಮೀಶೋದು, ಇನ್ನೊಂದು ಮತ್ತೊಂದು ಅವು ಯಾವ ಇನ್ನೂ ನಮಗೆ ಯೂಟ್ಯೂಬಲ್ಲಿ ಅವೈಲೇಬಲ್ ಇಲ್ಲ, ಅವನ್ನ ನಾವಲ್ಲಿ ಟ್ಯಾಗ್ ಮಾಡೋಂಗಿಲ್ಲ. ಆ ಥರ ಮಾಡಿದಾಗಲೂ ಕೂಡ ಅದು ಸ್ಪ್ಯಾಮ್ ಆಗುತ್ತೆ. ಅದರಿಂದ ಕೂಡ ಆ ಶಾಪಿಂಗ್ ಆಪ್ಷನ್ನ ನಾವು ಕಳ್ಕೊಬೇಕಾಗಿ ಬರುತ್ತೆ. ಓಕೆನಾ? ಯಾರಾದರೂ ಅಂಥ ಮಿಸ್ಟೇಕ್ನ ಮಾಡ್ತಿದ್ರೆ ಸರಿ ಮಾಡ್ಕೊಳ್ಳಿ ಇವತ್ತೇನೆ, ಅಂಥ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಏನೋ ಒಂದ್ಸರಿ ಹೋಯ್ತು ಅಂತಂದರೆ ಆ ಶಾಪಿಂಗ್ ಆಪ್ಷನ್ನು ಮತ್ತೆ ಬರಲ್ಲ ನಮಗೆ. ಅದರಿಂದ ತುಂಬ ಬೆನಿಫಿಟ್ ಇದೆ. ಏನಾದರೂ ಪ್ರಾಡಕ್ಟ್ಗಳು ನಮಗೆ ಚೆನ್ನಾಗಿ ಸೇಲ್ ಆಗ್ತಿದ್ದಾವೆ ಅಂತಂದಾಗ ನಮ್ಗೆ ಒಳ್ಳೆ ಕಮಿಷನ್ ಕೂಡ ಬರುತ್ತೆ ಅದರಿಂದ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ, ಅದನ್ನು ಆ ಶಾಪಿಂಗ್ ಆಪ್ಷನ್ನ ಕಳ್ಕೊಳ್ಳೋಕೆ ಹೋಗಬೇಡಿ. ನೀವು ಕೂಡ ಹುಷಾರಾಗಿ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡ್ಕೊಳ್ಳಿ. ಇನ್ನು ಆವಾಗಲೇ ಹೇಳ್ದಂಗೆ ನನಗೆ ಆಟೋ ಟ್ಯಾಗಿಂಗ್ ಅದು ಬಂದಿದೆ ಮೆಸೇಜು ಅಂತ ಅಂದ್ಬಿಟ್ಟು, ಅದೇನಾದರೂ ಆಯಿತು ಅಂತಂದರೆ ಇನ್ನೂ ಒಳ್ಳೆಯದೇನೆ. ಯಾಕೆ ಅಂದರೆ ನಮಗೆ ಈ ಪ್ರಾಡಕ್ಟ್ಗಳು ನಮ್ಮ ವಿಡಿಯೋಗೆ ಯಾವುದು ರಿಲೇಟೆಡ್ ಪ್ರಾಡಕ್ಟ್ ಅಂತ ಯೋಚನೆ ಮಾಡೋ ಕೆಲಸ ಕೂಡ ಇರಲ್ಲ. ಆರಾಮಾಗಿ ಆಟೋಮೆಟಿಕ್ಕಾಗಿ ನಮ್ಮ ವಿಡಿಯೋಗೆ ರಿಲೇಟೆಡ್ ಯಾವ ಪ್ರಾಡಕ್ಟ್ ಬರುತ್ತೆ ಅಲ್ಲ ಅದನ್ನು ಅವರೇ ಟ್ಯಾಗ್ ಮಾಡ್ಕೊಂಡ್ಬಿಡ್ತಾರೆ. ಆವಾಗ ಯಾವ ಟೆನ್ಷನು ಇರಲ್ಲ ನಮಗೆ. ಅದಾದಷ್ಟು ಬೇಗ ಬರಲಿ, ಕಮಿಂಗ್ ಸೂನ್ ಅಂತ ಹೇಳಿಬಿಟ್ಟು ನನಗೆ ಮೆಸೇಜ್ ಬಂದಿದೆ. ಆದಷ್ಟು ಬೇಗ ಬಂದರೆ ಒಳ್ಳೇದೇನೆ, ಟೆನ್ಷನ್ ಇರಲ್ಲ, ತಲೆನೋವಿರಲ್ಲ ಅಷ್ಟೇನೆ. ಇದು ಇವತ್ತಿನ ವಿಷಯ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಚೆಕ್ ಮಾಡ್ಕೊಂಡು ನೋಡಿ, ನೀವು ಮಾನಿಟೈಸ್ ಆಗಿರೋರು, ಹೊಸದಾಗಿ ಯಾರ್ಯಾರೆಲ್ಲ ಮಾನಿಟೈಸ್ ಮಾಡ್ಕೊಂಡಿದ್ರೆ, ಯಾರ್ಯಾರೆಲ್ಲ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡ್ತಾ ಇದ್ದೀನಿ. ನಾನು ತುಂಬ ವೀಡಿಯೋಗಳನ್ನ ನೋಡಿದೆ, ತುಂಬ ಜನದ ವೀಡಿಯೋಗಳಲ್ಲಿ ಆ ಪ್ರಾಡಕ್ಟ್ ಏನು ಮೇಲೆ ಕಾಣುತ್ತೆ ಅಲ್ಲ ವ್ಯೂ ಪ್ರಾಡಕ್ಟ್ ಅಂತ, ಅದರಲ್ಲಿ ಅದೇ ಶೂಸ್ಗಳು ಮತ್ತು ಏನೋ ಚಪ್ಪಲಿಗಳಾಗಲಿ ಅಥವಾ ಬೇರೆ ಇನ್ಯಾವುದ್ಯಾವುದೋ ಪ್ರಾಡಕ್ಟ್ಗಳು, ಸ್ಯಾರಿಗಳು, ಆ ಥರ ಎಲ್ಲ ನಾನು ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡಿರೋದನ್ನ ನಾನು ಕೂಡ ನೋಡಿದೆ. ಆವಾಗ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಅವ್ರಿಗೆ ಹೇಳಬೇಕು ಅನ್ನೋದಕ್ಕೆ ನನಗೆ ಗೊತ್ತಿರಲಿಲ್ಲ. ನಾನು ಇವತ್ತೇ ಅದ್ರ ಬಗ್ಗೆ ತಿಳ್ಕೊಂಡಿದ್ದಲ್ಲ, ಹಾಗಾಗಿ ನಾನು ಇವತ್ತೇ ಈ ವಿಡಿಯೋನ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇರೋದು. ನೀವು ಅಂಥ ಮಿಸ್ಟೇಕ್ನ ಮಾಡ್ತಿದ್ದೆ ಸರಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ಹೆಂಗೆ ಅನ್ನಿಸ್ತು ವಿಷಯ ಅಂತ ಅಂದ್ಬಿಟ್ಟು. ನೀವು ಏನಾದರೂ ಮಿಸ್ಟೇಕ್ ಮಾಡ್ತಿದ್ದೀರೋ ಇಲ್ವೋ ಅಂತ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ಟೇಕ್ ಕೇರ್, ಬೈ ಬಾಯ್.